ಆಗಿದೆ. ಅಕ್ರಮವಾಗಿ ಮರ ಕಡಿದು ಸಾಗಾಣಿಕೆ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧವೇ ಈ ಆರೋಪ ಕೇಳಿ ಬಂದಿತ್ತು. ಮಂಡ್ಯ ತಾಲೂಕಿನ ಹೆಚ್ ಮಲ್ಲಿಗೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ರೇಷ್ಮೆ ಇಲಾಖೆಗೆ ಸೇರಿದ ಜಾಗದಲ್ಲಿದ್ದ ಬೃಹತ್ ಮರಗಳು ಇದಾಗಿದ್ದು 30-40 ವರ್ಷಗಳ ಹಳೆ ಮರಗಳನ್ನ ಕಡಿದು ಮಾರಾಟವನ್ನ ಮಾಡಲಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ 19ಕ್ಕೂ ಹೆಚ್ಚು ಮರಗಳನ್ನ ಕಟ್ ಮಾಡಿದ್ದಾರೆ. ಈ ಮಾಹಿತಿ ತಿಳಿತಾ ಇದ್ದಂತೆ ಮರಗಳ ಕಟಾವಿಗೆ ಸ್ಥಳೀಯರು ಕೂಡ ಅಡ್ಡಿಪಡಿಸಿದ್ದಾರೆ. ಇನ್ನು ಅಕ್ರಮದ ಬಗ್ಗೆ ಪ್ರಶ್ನಿಸಿದ ಸ್ಥಳೀಯರ ವಿರುದ್ಧವೇ ಈಗ ಪಂಚಾಯಿತಿ ಅಧ್ಯಕ್ಷ ರಮೇಶ್ ದರ್ಪವನ್ನ ತೋರಿದ್ದಾರೆ. ಇನ್ನು ಸ್ಥಳೀಯರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಅಧ್ಯಕ್ಷ ಅಂಡ್ ಟೀಮ್ ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆಯದೆ ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. ಇನ್ನು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು, ರೇಷ್ಮೆ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪಂಚಾಯತಿ ಅಧ್ಯಕ್ಷರು ಸರ್ ರಮೇಶ್ ಅಂದ್ಬಿಟ್ಟು ಮಲ್ಲಿಗೆರೆ ಅವರು ಸರ್, ಅವರು ಮತ್ತೆ ಸದಸ್ಯರುಗಳು ಒಂದಿಬ್ರು ರಘು ಮತ್ತೆ ಇಬ್ರು ನಿಂತ್ಕೊಂಡು ಕಡಿಸಿರೋದು ಸರ್. ಇಲ್ಲಿ ಸರ್ ಗೊತ್ತಿಲ್ಲ ಸರ್, ಜಿ ಮಾದೇಗೌಡರು ಮಗ ಹೇಳಿದ್ರು ಕಡಿಸ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಕೇಳಕ್ ಹೋದ್ರೆ ಏನ್ ಮಾಡ್ಕೊತೀರಿ ಮಾಡ್ಕೊ ಹೋಗಿ, ನಾವು ಕಡಿಸ್ತೀವಿ. ಅನುಮತಿ ಸರ್ ಯಾವುದಕ್ಕೂ ಲೆಟರ್ ತಗೊಂಡಿಲ್ಲ ಸರ್ ಇವರು, ಯಾವ್ದು ಕಡೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನೂ ಇಲ್ಲ. ಇಲ್ಲಿ ಯಾರು ಪರ್ಮಿಷನ್ ಇಲ್ದೇನೆ ಅಕ್ರಮವಾಗಿ ಮರ ಕಡಿರೋದು. ಒಂದೊಂದು ಮರ ಸಾಮಾನ್ಯವಾಗಿ ನಮ್ಮ ಲೆಕ್ಕಾಚಾರ ಒಂದೊಂದು ಮರ 25,000 ರೂಪಾಯಿ ಬೆಲೆ ಬಾಳುವಂಥ ಮರ, ಹೆಚ್ಚು 25,000 ಬೆಲೆ ಹೆಚ್ಚು ಬಾಳುವಂಥ ಮರಗಳು. ಅವ್ರು ಯಾವುದೋ ಒಂದು ಇದಿಲ್ದೇನೆ ಮರಗಳು ಕಡಿದಿದ್ದಾರೆ. ಮರಗಳು ಕಡಿದಿಲ್ಲಂದರೆ ನಮ್ಮ ಹುಡುಗರ ಮೇಲೆ ಗಲಾಟೆನೂ ಕೂಡ ಮಾಡಿದ್ದಾರೆ ಅವರು. ನಾನು ಇಲ್ಲಿ ಬಂದು ನೋಡಿದಾಗ ಈ ಮರಗಳೆಲ್ಲ ಸಾಗಿಸ್ತಾರೆ. ಆವಾಗ ಬೆಳಿಗ್ಗೆನೇ 3 ಲೋಡು ಮರ ಹೋಗಿದ್ದು. ನಾವು ಇಲ್ಲಿಗೆ ಬಂದಾಗ ದಿಶಾಂಕ್ ಮುಖಾಂತರ ನೋಡಿದಾಗ 49 ಸರ್ವೆ ನಂಬರ್ ಗೋಮಾಳ ಅಂತ ಬರ್ತಾ ಇದೆ. ಜನನೂ ಹೇಳೋದು ಇದು ಗಾಂಧಿ ಭವನಕ್ಕೆ ಕೊಟ್ಟಿದ್ದಾರೆ 20 ಎಕರೆ, ಮತ್ತು ಸೆರಿಕಲ್ಚರ್ ನಮ್ಮ ಸಾಹೇಬ್ರು ಹೇಳ್ತಾ ಇರೋದು. ಅವರು ಸ್ವಲ್ಪ ಜಾಗ ರೇಷ್ಮೆ ಇಲಾಖೆಲ್ಲ ಇಟ್ಕೊಂಡಿದ್ದೀವಿ, ಸ್ವಲ್ಪ 20 ಎಕರೆಯಷ್ಟು ಗಾಂಧಿ ಗ್ರಾಮಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಗದ ಬಗ್ಗೆ ಎಷ್ಟು ಮರಗಳಿದ್ದು ಎಷ್ಟು ಮರ ಕಡಿದಿದ್ದಾರೆ? ಎಷ್ಟು ಮರಗಳಿತ್ತು? 19 ಮರ ಕಡಿದಿದ್ದಾರೆ. 19 ಮರ ಕಡಿದಿದ್ದಾರೆ ಒಟ್ಟು. ಅದ್ರದ್ದು ಅಳತೆ ಎಲ್ಲ ನಮ್ಮ ಸಿಬ್ಬಂದಿಗಳೀಗ ಮಾಡ್ಕೊಂಡಿದ್ದಾರೆ. ಬಾಗೆ ಮರ ಯಾವ್ಯಾವ ಜಾತಿ ಮರ ಅಂತಲೂ ನೋಡ್ಕೊಳ್ತೀವಿ ನಾವು. ಇದ್ರ ಮೇಲೆ ಈಗ ಊರಿನವ್ರು ಇನ್ನು ಅಧಿಕಾರಿಗಳ ಗಮನಕ್ಕೆ ಬಾರದೆ ಖಾಸಗಿ ಕಂಪನಿಗಳ ದರ್ಬಾರ್ ಶುರುವಾಗಿದೆ. ಕುಂಟೆಯನ್ನ ಮಣ್ಣಿನಿಂದ ಮುಚ್ಚಿ ಮರಗಳ ಮಾರಣ ಹೋಮವಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ವಡ್ಡರಪಾಳ್ಯ ಬಳಿ ನಡೆದಿರೋ ಘಟನೆ ಇದು. ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ 20 ಅಡಿ ರಸ್ತೆ ಅಗಲೀಕರಣ ಮಾಡಿದ ಖಾಸಗಿ ಕಂಪನಿ. ಈ ಅಗಲೀಕರಣ ನೆಪದಲ್ಲಿ ಕುಂಟೆಯನ್ನ ಮುಚ್ಚಿಬಿಟ್ಟಿದೆ ಈ ಖಾಸಗಿ ಕಂಪನಿ. ಕುಂಟೆ ಮುಚ್ಚಿ ಮರಗಳ ಮಾರಣ ಹೋಮ ಮಾಡಿರೋದಕ್ಕೆ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಗಮನಕ್ಕೆ ಬಾರದೆ ಏನು ರಸ್ತೆಯನ್ನು ಖಾಸಗಿ ಕಂಪನಿಗಳು ಸುಮಾರು 20 ಅಡಿ ಇದ್ದಂತಹ ರಸ್ತೆಯನ್ನು 40 ಅಡಿಗಳು ಮಾಡಿಕೊಂಡು ಏನು ಅಕ್ವೈರ್ ಮಾಡಿಕೊಂಡು ರಸ್ತೆಯನ್ನು ಗಬ್ಬೆಬರ್ಸೋಕ್ಕೆ ಹೊಟ್ಟಿರ್ತಕ್ಕಂಥ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ವಡ್ಡರಪಾಳ್ಯದ ಬಳಿ ಆಗಿರುವಂಥದ್ದು. ಒಂದು ವಡ್ರಹಳ್ಳಿ ಪಾಳ್ಯದಿಂದ ಮೇಡಹಳ್ಳಿವರೆಗೂ ಹೋಗ್ತಕ್ಕಂಥ ಸುಮಾರು 3 ಕಿಲೋಮೀಟರ್ ರಸ್ತೆ ಇದು ಇರುವಂಥದ್ದು. ಈ ಒಂದು 3 ಕಿಲೋಮೀಟರ್ ರಸ್ತೆ ZP-ಯಿಂದ ಯಾವುದೇ ಅನುಮತಿ ಸರ್ಕಾರದಿಂದ ಪಡ್ಕೊಳ್ಳದೆ ಏನು ಖಾಸಗಿ ಕಂಪ್ನಿಗಳು ಕೆಲವರು ಮುಂದೆ ಒಂದು ಸಿಮೆಂಟ್ ಫ್ಯಾಕ್ಟ್ರಿಗಳನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕುಂಟೆ ಏನಿದೆ ಇದು ಇತಿಹಾಸ ಪ್ರಸಿದ್ಧ ಸುದ್ದು ಕುಂಟೆ ಅಂತೇಳಿ ಈ ಒಂದು ಕುಂಟೆಯನ್ನು ಮುಚ್ಚಿ ಈಗ ಖಾಸಗಿ ಕಂಪ್ನಿಗಳವರು ಒಂದು ರಸ್ತೆಯನ್ನು ಮಾಡಿರುವಂಥದ್ದು ನಾವು ನೋಡ್ಬೋದು. ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಾರದೆ ಸುಮಾರು 16 ಮರಗಳ ಮಾರಣ ಹೋಮ ನಡೆದು ಹೋಗಿದೆ. ಜೊತೆಗೆ ಪಕ್ಕದಲ್ಲೇ ಕುಂಟೆಯ ಪಕ್ಕದಲ್ಲೇ ಏನಿದು 20 ಅಡಿ ರಸ್ತೆ ಇತ್ತು, ಆ ಕುಂಟೆಯನ್ನು ಮುಚ್ಚಿ ಸುಮಾರು 20 ಅಡಿಗಳಷ್ಟು